ಕೊಟ್ಟಿದ್ದೇವೆ. ಮತ್ತೆ ವರಿಷ್ಠ ಗ್ರಾಮೀಣ ಮತ್ತು ವರಿಷ್ಠ ಮಂಗಳೂರು 25% ಅನುದಾನದಲ್ಲಿ ವೈಯಕ್ತಿಕ ಫಲಾನುಭವಿಗಳನ್ನು ಗುರುತಿಸಿ ಇವಾಗ ಮುಗಿಯುತ್ತಿರುವಾಗ ಒಂದು ಕೆಲಸ ಇದನ್ನೆಲ್ಲ ಕಂಪಲ್ಸರಿ ತಗೊಂಡು ಕೆಲಸ ಮಾಡಬೇಕಾಗುತ್ತೆ. ಯಾಕಂದ್ರೆ ಈ ಬಾಬಾ SC/ST ಜನಾಂಗ ಬಡವರು ಹೋಗಬೇಕಾದ್ರೆ ಕಷ್ಟದ ಪರಿಸ್ಥಿತಿಗಳನ್ನ ಎದುರಿಸಬೇಕಾಗುತ್ತೆ. ಆ ಒಂದು ದೃಷ್ಟಿಕೋನದಲ್ಲಿ ನಾವು ಇವತ್ತು ಒಂದು BE ಮಾಡಬೇಕಾದ್ರು, MBBS ಮಾಡಬೇಕಾದ್ರು ಅಥವಾ ಬೇರೆ ಕೋರ್ಸ್ಗಳು ಮಾಡಬೇಕಾದ್ರೆ, ಹೈಯರ್ ಸ್ಟಡೀಸ್ ಮಾಡಬೇಕಾದ್ರು ಅಂದ್ರೆ ಅದನ್ನು ನಿಭಾಯಿಸಬೇಕಾದ್ರೆ ಇವತ್ತು ಇಂಥ ಒಂದು ಕಾರ್ಯಕ್ರಮವನ್ನು ಸರ್ಕಾರದಿಂದ ಹಾಕೊಂಡ್ರೆ ಮಾತ್ರ ಸಾಧ್ಯವಾಗುತ್ತೆ ಅಂತ ತಿಳಿಸಲು ಇಚ್ಛೆ ಪಡ್ತೇನೆ. ಅದಕ್ಕೂ ಸಹ ಸರ್ಕಾರಕ್ಕೆ ನಾನು ಕಳಕಳಿ ವ್ಯಕ್ತಪಡಿಸ್ತೇನೆ. ಮತ್ತೆ ಅದನ್ನ ಯಾರೋ ಬೌಂಡ್ರಿ ಹಾಕೊಳ್ತಾರೆ ಇಷ್ಟ ಬಂದಂಗೆ. ಅಲ್ಲ ಎಲ್ಲ ಕಡೆ ಇದೆ, ಅದನ್ನ ಮಾಡ್ತೀವಿ, ಅದೇನು ಪ್ರಾಬ್ಲಮ್ ಇಲ್ಲ. ನಮ್ಮ ತಾಲೂಕಲ್ಲಿ ಬಡವರಿದ್ದಾರೆ, ಅದು ಕಡುಬಡವರು. ಇವತ್ತು ಸೈಟೇ ಇಲ್ಲ, ಅವ್ರಿಗೆ ಮನೇಲಿ ಇಲ್ಲ, ಎರಡೂ ಇಲ್ಲ, ಅಂತವರಿದ್ದಾರೆ. ಅಂತವ್ರನ್ನ ಗುರುತಿಸಿ ಇವತ್ತು ಅವ್ರಿಗೆ ಎಲ್ಲ ಸೈಟ್ ಕೊಡುವ ಒಂದು ಕಾರ್ಯಕ್ರಮನ ದೊಡ್ಡ ಪ್ರಮಾಣದಲ್ಲಿ ಹಾಕೋಬೇಕು ಅಂತ ನಮ್ಮ ಇದಕ್ಕೆ ಸಹಕರಿಸಬೇಕು ಅಂತ ತಮ್ಮನ್ನೆಲ್ಲ ಕೂಡ ನಾನು ಕಳಕಳಿಯಿಂದ ವಿನಂತಿ ಮಾಡಿಕೊಡ್ತೇನೆ. ಮತ್ತೆ ಮನೆಗೆ ಬಂದ್ರೆ ಇಮಿಡಿಯೇಟ್ ಆಗಿ ಕೊಡ್ತೇವೆ, ಅದೇನು ಪ್ರಾಬ್ಲಮ್ ಇಲ್ಲ. ಮಾಡ್ಕೊಡ್ತೇನೆ. ಮತ್ತೆ ಇವಾಗ ಕುಡಿಯುವ ನೀರಿನ ಯೋಜನೆ ಅದನ್ನು ಕೂಡ ಅದರಲ್ಲಿ ಅವರು ನಾನು ಬಂದ್ರೆ ಅಸೆಂಬ್ಲಿ ಇರುತ್ತೆ ಅಂದ್ರೆ ನಾನು ಬರ್ತೇನೆ. ಮಾಡ್ಬಿಟ್ಟೆ ಯಾವುದೋ ಓವರ್ ಟ್ಯಾಂಕು ಇವಾಗ ಅರೇಂಜ್ ಮಾಡಿದ್ದೆ. ಒಂದು ಬಂದಿದ್ದಕ್ಕೆ ಇವತ್ತು ಇಂಥ ಒಂದು ಕೆಲಸಗಳಾಗ್ತದೆ. ಅನೇಕ ದಿವಸಗಳಿಂದ ನೀವು ಪಾಪ ನಿಮ್ಮ ಕೈಯಲ್ಲಿ ಆಗಲಿಲ್ಲ. ಅವರು ನಮ್ಮ ಆಲ್ರೆಡಿ ಬಂದ್ರೆ ನೀವು ನಿಮ್ಗೆ ಹೆಚ್ಚುಗಳು ಆಗುತ್ತೆ, ಅವ್ರು ಬಂದ್ರೆ ಇವ್ರಿಗೆ ಆಗುತ್ತೆ, ಎಲ್ಲ ಕಾಲ ಕಲಿತು ಅದನ್ನ ಸಾವಾಯ್ತಲ್ಲ ಕೆಲಸ ಶುರು ಮಾಡಿ ಈಗೆಲ್ಲ ಸಹಕಾರದಿಂದ ಅತಿ ಹೆಚ್ಚು ತೆರಿಗೆಯನ್ನ ಸಂಗ್ರಹಣೆ ಮಾಡಿದೆ. ಸುಮಾರು 3.5 ಕೋಟಿ ಈಗ ತೆರಿಗೆ ಸಂಗ್ರಹ ಆಗಿದೆ. ಮೊದಲು ಸುಮಾರು 1.5 ಕೋಟಿ ಇತ್ತು, ಈಗ 3.5 ಕೋಟಿಗೆ ಬಂದಿದೆ. ಇದಕ್ಕೆಲ್ಲ ಸಹಕಾರ ಕೊಟ್ಟಿರೋದು ತಾವು. ಅದರ ಜೊತೆಗೆ ಅನೇಕ ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ಗ್ರಾಮ ಪಂಚಾಯಿತಿ ವತಿಯಿಂದ ಮಾನ್ಯ ಶಾಸಕರ ಮಾರ್ಗದರ್ಶನದಲ್ಲಿ ತಗೊಳ್ತಾ ಇದ್ದೀವಿ. ಮತ್ತೆ ಅನೇಕ ನಿರ್ದೇಶನಗಳನ್ನ ನೀಡಿದ್ದಾರೆ ಶಾಸಕರು. ಯಾಕಂದ್ರೆ ಬೇಸಿಗೆ ಬಂದಿರೋದ್ರಿಂದ ಕುಡಿಯ ನೀರಿಗೆ ಯಾವುದೇ ಸಮಸ್ಯೆ ಆಗದೆ 24 ಗಂಟೆಗಳಲ್ಲಿ ಪರಿಹಾರ ಕೊಡಬೇಕಂತ. ಮನಸಿಲಸತು ಮಮ ನಿತ್ಯಂ ಮಮ ತಾಪಮ ಪಾ ಗುರುದೇವ, ಮಮ ಪಾಪಮ ಪಾ ಗುರುದೇವ, ಮಮ ತಾಪಮ ಪಾ ಗುರುದೇವ, ಮಮ ಪಾಪಮ ಪಾ ಗುರುದೇವ. ಜಲ ಜನಯನ ವಿಧಿ ನಮುಚಿಹರಣ ಮುಖ ವಿಬುಧ ವಿನುತ ಪದ ಪದ್ಮ, ಜಲ ಜನಯನ ವಿಧಿ ನಮುಚಿಹರಣ ಮುಖ ವಿಬುಧ ಸರ್ವಲೋಕ ಚರಣ, ಸರ್ವಲೋಕ ಚರಣ. ಮಮ ತಾಪಮ ಪಾ ಗುರುದೇವ, ಮಮ ಪಾಪಮ ಪಾ ಗುರುದೇವ, ಮಮ ತಾಪಮ ಪಾ ಗುರುದೇವ, ಮಮ ಪಾಪಮ ಪಾ ಗುರುದೇವ. ಗರುಡ ಗಮನ ತವ ಚರಣ ಕಮಲ ಮಿಹ ಮನಸಿಲಸತು ಮಮ ನಿತ್ಯಂ, ಗರುಡ ಗಮನ ತವ ಚರಣ. ಪಂಚಾಯತಿ ಆಡಳಿತಾಧಿಕಾರಿಯಾಗಿ ಮಾನ್ಯ ಜಿಲ್ಲಾಧಿಕಾರಿಗಳು ಆದೇಶವನ್ನು ಕೊಟ್ಟಿದ್ದಾರೆ. ಅದರಂತೆ ನಾನು ಈ ತಿಂಗಳು 13ನೇ ತಾರೀಕು ನಾನು ಕರ್ತವ್ಯವನ್ನು ನಿರ್ವಹಿಸಿಕೊಂಡು ನಾನು ಹಾಜರಾಗಿದ್ದೇನೆ. ಹಾಗೆ ಮೊನ್ನೆ ಈಗ ನಮ್ಮ ಇದೀಗ ನಾನು ಹೇಳಿದ ನಮ್ಮ ಯುವ ಸರ್ ಎಲ್ಲ ಮಾಹಿತಿಗಳನ್ನ ಕೊಟ್ಟಿದ್ದಾರೆ. ಇನ್ನು ನಮ್ಮ ಮುಂದೆ ಬರ್ತಕ್ಕಂಥ ನಮ್ಮ ಒಂದು ಅಧಿಕಾರದ ಅವಧಿಯಲ್ಲಿ ಎಲ್ಲ ಸಾರ್ವಜನಿಕರಿಗೆ
ಯಾವುದೇ ವಿಳಂಬ ಮಾಡದೆ ಒಂದು ಬೀದಿ ದೀಪ ಇರ್ಬೋದು ಅಥವಾ ನೈರ್ಮಲ್ಯ ಇರ್ಬೋದು ಅಥವಾ ಕುಡಿಯುವ ನೀರು ಇರ್ಬೋದು ಅಥವಾ ಬೇರೆ ಇನ್ನೇನೇ ಸಮಸ್ಯೆಗಳಿದ್ರೂ ಸಹ ಅವುಗಳೆಲ್ಲನೂ ಸನ್ಮಾನ್ಯ ಶಾಸಕರ ನಿರ್ದೇಶನಂತೆ ನಾವು ಯಾವುದೇ ವಿಳಂಬ ಮಾಡದೆ ನಾನು ಪಾರದರ್ಶಕವಾಗಿ ಪ್ರಾಮಾಣಿಕವಾಗಿ ನಮ್ಮ ಸಾರ್ವಜನಿಕರ ಒಂದು ಸಮಸ್ಯೆಗಳನ್ನು ಆದಷ್ಟು ನಮ್ಮ ಅಧಿಕಾರದ ಅವಧಿಯಲ್ಲಿ ನಾನು ಪರಿಹಾರ ಮಾಡಲಿಕ್ಕೆ ನಾನು ತಮ್ಮೆಲ್ಲರ ಒಂದು ಇಚ್ಛೆಯಂತೆ ನಾನು ಕೆಲಸವನ್ನ ನಿರ್ವಹಿಸ್ತೇನೆ. ಸುಮಾರು 25 ಪಂಚಾಯಿತಿಗಳು ಶಾಸಕರು ಭೇಟಿ ನೀಡಲಿದ್ದಾರೆ. ಸಾರ್ವಜನಿಕರು ವಿನಂತಿಸೋದೇನೆಂದ್ರೆ ತಾವೆಲ್ಲರೂ ಸಹ ತಮಗೆ ಇರುವಂತಹ ಕುಂದುಕೊರತೆಗಳನ್ನ ಅರ್ಜಿ ಮೂಲಕ ಇಲ್ಲಿ ನಮ್ಮ ತಾಲೂಕು ಆಡಳಿತ ಬಂದಿದೆ, ಎಲ್ಲ ಇಲಾಖೆಯ ಮುಖ್ಯಸ್ಥರು ಇದ್ದಾರೆ. ಅವರಿಗೆ ನೀವು ಕೊಟ್ಟಾಗ ಅರ್ಜಿಯ ದಿನಾಂಕದಿಂದ ಕೆಲವೊಂದು ಅರ್ಜಿಗಳು ಬೇಗ ನಿವಾರಣೆ ಆಗ್ತದೆ, ಪರಿಹಾರ ಕೊಡಬಹುದು.